ಎಲ್ಲ ವೀಕ್ಷಕರಿಗೆ ನಮಸ್ಕಾರ. SLN ಆಸ್ಟ್ರೋಟೆಕ್. ನಾನು JK ಗುರುರಾಜ್. ನಾನು ಹೇಳಲ್ಪಡುವತಕ್ಕಂಥ ಈ ವಿಚಾರ ಒಂದು ರಹಸ್ಯಮಯವಾದಂಥ ಒಂದು ವಿಷಯ. ಈ ರಹಸ್ಯಮಯವಾದಂಥ ವಿಷಯವನ್ನು ನಾವು ಸರಿಯಾಗಿ ಕೇಳಿದರೆ ನಮ್ಮ ಜೀವನ ಸುಖ. ರಹಸ್ಯ ಅಂದರೆ ಏನು ಬಹಳ ದೊಡ್ಡ ವಿಚಾರ ಅಂತಲ್ಲ, ನಮ್ಮ ಜೀವನವನ್ನ ಹೇಳುವ ಒಂದು ರಹಸ್ಯಮಯವಾದಂಥ ಒಂದು ಗುಣ. ಈಗ ಮೇಷರಾಶಿಯಿಂದ ಮೀನರಾಶಿಗೆ ನಾನು ಗುಣಗಳನ್ನು ಹೇಳ್ತಾ ಇದ್ದೀನಿ. ಈಗ ಮೇಷರಾಶಿಯಿಂದ ಸಿಂಹರಾಶಿಯವರೆಗೂ ಗುಣಗಳನ್ನು ಹೇಳಿದ್ದೀನಿ. ಇನ್ನು ಮುಂದೆ ಕನ್ಯಾ ರಾಶಿಯಿಂದ ಮೀನರಾಶಿಯ ಗುಣಗಳನ್ನು ಹೇಳಬೇಕಾಗಿದೆ. ಈ ಎಲ್ಲ ರಾಶಿಗಳ ಗುಣಗಳನ್ನು ನಾವು ಸರಿಯಾಗಿ ತಿಳ್ಕೊಂಡ್ವಿ ಅಂದ್ರೆ, ನಮ್ಮದೇ ರಾಶಿ ಬೇಕು ಅಂತಲ್ಲ, ರಾಶಿಗಳ ಗುಣ ಬಗ್ಗೆ, ವ್ಯಕ್ತಿಗಳ ಗುಣ ಬಗ್ಗೆ ಅಲ್ಲ. ನಾನೀಗ ಹೇಳ್ತಾ ಇರೋದು ವ್ಯಕ್ತಿಗಳ ಗುಣ ಬಗ್ಗೆ ಅಲ್ಲ, ರಾಶಿಗಳ ಗುಣ ಬಗ್ಗೆ ತಿಳಿದಾಗ ನಮ್ಮದೇ ಆದ ಯಾವ ಯಾವ ರಾಶಿಯಲ್ಲಿ ನಾವು ಹುಟ್ಟಿದೀವಿ, ಆಯಾ ರಾಶಿಗಳಲ್ಲಿರತಕ್ಕಂಥ ಗುಣಗಳು ನಮ್ಮೊಳಗಿರುವ ಮತ್ತೊಂದು ರಹಸ್ಯಮಯವಾದಂಥ ಒಂದು ಗುಣ ಒಳಗೆ ತುಂಬಿದೆ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು, ಈ ರಾಶಿಗಳ ಗುಣಗಳ ಬಗ್ಗೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಹೋದ್ರೆ, ನನ್ನೊಳಗಿರುವ ಮತ್ತೊಂದು ರಹಸ್ಯಮಯವಾದಂಥ ಗುಣಗಳನ್ನು ನಾವು ತಿಳ್ಕೊಂಡಾಗ, ನನ್ನ ಬದುಕು ಹೀಗಿದೆ, ನಾನು ಹೀಗೆ ಬದುಕನ್ನು ಸಾಗಿಸಬೇಕು, ನನ್ನಲ್ಲಿರುವ ತಪ್ಪು ಹೀಗಿದೆ, ನನ್ನ ನಡೆಗೆ ಈ ರೀತಿಯಾದಂಥ ಹೋಗ್ತಾ ಇರೋದ್ರಿಂದ ನನಗೆ ಕಷ್ಟ ಆಗ್ತಿದೆ, ನಾನು ಇದನ್ನು ಸರಿಪಡಿಸ್ಕೊಂಡ್ರೆ ನನ್ನ ಜೀವನ ಸುಖಮಯವಾಗಿರುತ್ತೆ ಅನ್ನೋದು ಒಂದು ಒಳಗೆ ರಹಸ್ಯ ಅಡಗಿದೆ. ಯಾವುದು ಆ ರಹಸ್ಯ ಅಂದ್ರೆ, ಏನು ನಾವು ಈ ಮೇಷರಾಶಿಯಿಂದ ಮೀನರಾಶಿಯ ಗುಣಗಳನ್ನು ಒಳಗಡೆ ತಿಳ್ಕೊಂತಾಗಿರಲ್ವಾ, ಈ ಗುಣಗಳಿಗೆ ಸಂಪರ್ಕ ಉಂಟಾಗುವಂತಹ ಮತ್ತೊಂದು ಗ್ರಹಗಳಿಂದ ನಮ್ಮ ಗುಣಗಳನ್ನ ಬೆಳಕಿಗೆ ಜೀವನ ತರುವಂತಹ ಗುಣಗಳು ನಮಗೆ ಲಿಂಕ್ ಇದೆ. ಈಗ ನಾನೊಂದು ಬ್ಯಾಂಕ್ಗೆ ಹೋಗ್ಬಿಟ್ಟು ನನ್ನ ದುಡ್ಡು ಇಟ್ಟರೆ, ನನ್ನ ದುಡ್ಡಿಗೆ ಮುಖ್ಯವಾದಂಥ ಒಂದು ಪಾಸ್ಬುಕ್, ಅದಕ್ಕೆ ಬೇಕಾಗಿರುವ ಸಂಖ್ಯೆಗಳು, ಅದಕ್ಕೆ ಬೇಕಾಗಿರುವತಕ್ಕಂಥ ಪಿನ್ ಕೋಡ್ ಹೇಗೆ ನಮಗೆ ಅದು ಬಹಳ ಮುಖ್ಯವಾಗಿದೆಯೋ, ಹಾಗೆ ನಮ್ಮೊಳಗಿರುವತಕ್ಕಂಥ ಆ ದುಡ್ಡು ಏನು ಒಳಗಡೆ ಇಟ್ಟಿರ್ತೀವಲ್ವ, ಆ ದುಡ್ಡಿನ ರಹಸ್ಯಮಯವಾದಂಥ ಪಾಸ್ಕೋಡ್ ಮತ್ತೆ ಅದಕ್ಕೆ ಬೇಕಾಗಿರುವ ಸಂಖ್ಯೆ, ನನ್ನ ಜೀವನದ ಒಂದು ಸಂಖ್ಯೆ, ಆ ಸಂಖ್ಯೆಯ ಗ್ರಹಗಳಿಂದ ನಾವು ತಿಳ್ಕೊಂಡು ಹೋದಾಗ ಏನಾಗುತ್ತೆ, ನಮ್ಮ ಜೀವನ ಬಹಳ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಭಗವಂತ ಮಾಡಿಟ್ಟಿದ್ದಾನೆ. ಬಹಚಕ್ರ ಸುಮ್ಮನೆ ಮಾಡಿಟ್ಟಿಲ್ಲ ಭಗವಂತ, ಇದೊಂದು ಚೆಸ್ ಗೇಮ್. ಇಂಥ ಒಂದು ಚದುರಂಗದ ಆಟದಲ್ಲಿ ಪ್ರತಿಯೊಬ್ಬ ಜೀವರಾಶಿಯನ್ನು ಭಗವಂತ ಅವರವರ ಕರ್ಮಕ್ಕೆ, ಅವರವರು ಮಾಡಿರುವ ಕರ್ಮಕ್ಕೆ, ಅವರವರು ಮಾಡಿದಂತಹ ಕರ್ಮಕ್ಕೆ ಈ ಗ್ರಹಗಳು ನೀನು ಇಂಥ ಸುಖವನ್ನು ಕೊಡು, ಇಂಥ ಶಿಕ್ಷೆಯನ್ನು ಕೊಡು ಅಂತ ಹೇಳಿ ಗ್ರಹಗಳನ್ನ ಭಗವಂತ ನೇಮಕ ಮಾಡಿಟ್ಟಿದ್ದಾನೆ. ಆದ್ರಿಂದ ಆ ಗ್ರಹಗಳು ಏನ್ ಮಾಡಿ, ಯಾವ ಗ್ರಹಗಳು ಕೆಟ್ಟವರಲ್ಲ. ಕೆಲವರನ್ನ ಶನಿಯನ್ನ ತುಂಬಾ ಕೆಟ್ಟವನ್ನಾಗಿ ಪ್ರತಿಬಿಂಬಿಸ್ಬಿಡ್ತಾರೆ. ಅವರೆಲ್ಲ ದೇವತೆಗಳು, ಭಗವದ್ಭಕ್ತರವರಲ್ಲ. ಹರಿಗುರುಗಳನ್ನು ಅರ್ಚಿಸಿದ ಪಾಪಾತ್ಮರನ್ನು ಶಿಕ್ಷಿಸುವ ಲೋಸಗ ಶನೈಶ್ಚರನೆಂದೆನಿಸಿ ಅಂತ ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ, ಕಕ್ಷಾ ತಾರತಮ್ಯ ಸಂಧಿಯಲ್ಲಿ. ಆದ್ದರಿಂದ ಅವರೆಲ್ಲ ದೊಡ್ಡ ದೊಡ್ಡ ಮಹನೀಯರು, ಒಳ್ಳೊಳ್ಳೆ ಸ್ಥಾನಮಾನದಗಳಲ್ಲಿರೋರು. ಇವನು ತುಂಬಾ ಕೆಟ್ಟವನು, ಅವನು ತುಂಬಾ, ಯಾವ ಗ್ರಹಗಳು ದೇವತೆಗಳು ಯಾರು ಕೆಟ್ಟವರಲ್ಲ. ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಬದುಕು ಆ ರೀತಿಯಾದಂಥ ದಾರಿ ಸಿಗ್ತಾ ಇರುತ್ತೆ. ಅದಕ್ಕೆ ಬೇಕಾಗಿರತಕ್ಕಂಥ ಪರಿಹಾರಗಳು ನಾವು ಸರಿಯಾಗಿ ಮಾಡಿಕೊಂಡಾಗ, ಈ ಜ್ಯೋತಿಷ್ಯ ಮಾರ್ಗದಿಂದ ಸರಿಯಾಗಿ ತಿಳಿಯುವವರಿಂದ ಸರಿಯಾಗಿ ತಿಳ್ಕೊಂಡು ನಾವು ಸರಿಯಾದ ಜೀವನದ ದಾರಿಯನ್ನು ಹುಡುಕ್ತಾ ಹೋದ್ರೆ, ಏನು ಈ ಮೇಷರಾಶಿಯಿಂದ ಮೀನರಾಶಿ ಮೇಲಿರುವ ಗುಣಗಳು ಹಾಗೂ ಒಳಗಿರುವ ಗುಣಗಳು ನಮಗೆ ಸರಿಯಾಗಿ ತಿಳಿದಾಗ ನಮ್ಮ ಬದುಕು ನಿಜವಾಗ್ಲೂ 100ಕ್ಕೆ 100 ಭಾಗ ನಮಗೆ ಹಸನಾಗಿ, ಸಂತೋಷವಾಗಿ, ಆನಂದವನ್ನ ನಾವು ಜೀವನದಲ್ಲಿ ಅನುಭವಿಸ್ಬೋದು. ಇದಕ್ಕೆ ಸಂಶಯನೇ ಇಲ್ಲ. ಆದ್ದರಿಂದ ಎಲ್ಲರೂ ಮೇಷರಾಶಿಯಿಂದ ಮೀನರಾಶಿಯ ಗುಣಗಳನ್ನ ತಿಳ್ಕೊಳ್ಳಿ.
ತಿಳಿದ ನಂತರ ಮತ್ತೊಂದು ಗುಣಗಳು ಒಳಗಡೆ ಇದೆ. ಆ ಗುಣಗಳ ವಿಭಾಗವನ್ನು ನಾನು ನಿಮಗೆ ಸಂಪೂರ್ಣವಾಗಿ ನಿಮಗೆ ತಲುಪಿಸ್ತೀನಿ. ಇಂತಹ ವಿಶ್ವ ವೇದಿಕೆಯಾದಂಥ ಈ ಯೂಟ್ಯೂಬ್ ದೇವರು ನಮಗೋಸ್ಕರ ಕರುಣಿಸಿದ್ದಾನೆ. ಇದನ್ನೆಲ್ಲ ನಾವು ಸದುಪಯೋಗಿಸ್ಕೊಳ್ಳೋಣ. ನಿಮಗೊಂಥರ ಕಷ್ಟ ಆದರೆ ನನಗೂ ಒಂಥರ ಕಷ್ಟ, ಆದರೆ ಅದನ್ನು ಸರಿಪಡಿಸ್ಕೊಳ್ಳುವಂತಹ ದಾರಿ ಭಗವಂತ ನಮಗೆ ಹಲವಾರು ದಾರಿ ಕೊಟ್ಟಿದ್ದಾನೆ. ಆ ರೀತಿಯಾದ ದಾರಿಯಲ್ಲಿ ನಾವು ಸರಿಯಾದ ಮಾರ್ಗದಲ್ಲಿ ಹೋದರೆ ಮನಸ್ಪೂರ್ವಕವಾಗಿ ನಾವು ಮತ್ತೊಬ್ಬರಿಗೆ ಒಳ್ಳೇದಾಗ್ಲಿ ಅಂತ ನಾವು ಕೊಟ್ಟಾಗ ಅದು ಭಗವಂತ ಖಂಡಿತ ಒಳ್ಳೇದು ಮಾಡ್ತಾನೆ. ಇದಕ್ಕೆ ಸಂಶಯನೇ ಇಲ್ಲ, ಮತ್ತೆ ಸಂಶಯ ಪಡ್ಲೂಬೇಡಿ. ಇದನ್ನ ಉಪಯೋಗಿಸ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ. ಇಂಥ ಒಂದು ಜ್ಯೋತಿಷ್ಯದ ಒಂದು ವಿಭಾಗವನ್ನ ಸರಿಯಾಗಿ ತಿಳ್ಕೊಳ್ಳಿ. ಮತ್ತೊಂದು ಒಳಗಡೆ ಇರುವ ಗುಣಗಳನ್ನು ಸರಿಯಾಗಿ ತಿಳಿದಾಗ ಆ ಒಂದು ಗುಣಗಳು ತಿಳಿದ ಮೇಲೆ ಅದರಿಂದ ಬರುವಂತಹ ಜ್ಯೋತಿಷ್ಯದ ಒಂದು ಫಲ ವಿಭಾಗವನ್ನು ನಮಗೆ ಗೊತ್ತಾದಾಗ ನಮಗೆ ಬದುಕು ಇನ್ನು ಆನಂದವಾಗಿ ನಾವು ಜೀವನವನ್ನು ಅನುಭವಿಸ್ಬೋದು ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ ಒತ್ತಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳು ನೀವು ತಿಳಿಬೋದು. ಮತ್ತೇನಾದ್ರು ನಿಮಗೆ ಸಂಶಯ ಇದ್ದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ದೂರವಾಣಿ ಸಂಖ್ಯೆಯನ್ನು ಹಾಕಿದ್ದೀನಿ. ಆ ದೂರವಾಣಿಗೆ ಕರೆ ಮಾಡಿರಿ, ಸಂಪರ್ಕಿಸಿ. ನಿಮಗೆ ಏನೇ ಸಂಶಯ ಇದ್ದರೂ ಅದನ್ನು ಮನಸ್ಸು ಬಿಚ್ಚಿ ನಾನು ನಿಮಗೆ ವಿಷಯವನ್ನು ತಿಳಿಸ್ತೀನಿ. ಇದನ್ನು ಸದುಪಯೋಗಿಸ್ಕೊಳ್ಳಿ. ಯಾವುದೇ ರೀತಿಯಾದ ಸಂಕೋಚ ಬೇಡ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.